ನನ್ನ ಮಗನ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಇತ್ತು ಆ್ಯಂಡ್ ನನಗೆ ಟೈಮೇ ಇರಲಿಲ್ಲ ಏನಾದ್ರು ಕ್ರಿಯೇಟಿವ್ ಆಗಿ ಮಾಡೋಕ್ಕೆ. ಫಸ್ಟ್ ಅರ್ಧನಾರೀಶ್ವರ ಅನ್ಕೊಂಡೆ, ಬಟ್ ಅವ್ನಿಗೆ ಜುಟ್ಟಿರಲಿಲ್ಲ ಆ್ಯಂಡ್ ನಂಗೆ ಹೈರ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಹೇರ್ ಸ್ಟೈಲ್ ಎಲ್ಲ. ಸೊ ನಾನು ಕೋಕೋನಟ್ ಮಾಡೋಣ ಅಂತ ಅನ್ಕೊಂಡೆ. ಸೊ ಒಂದು ಕಾರ್ಡ್ಬೋರ್ಡ್ ಶೀಟ್ ಮೇಲೆ ಒಂದು ದೊಡ್ಡ ಕೋಕೋನಟ್ ತರ ಮಾಡ್ಕೊಂಡು ಅವ್ನ ಲೆಂತ್ಗೆ ಎಷ್ಟು ಬೇಕೋ ಕರೆಕ್ಟಾಗಿ ಕೋಕೋನಟ್ ಶೇಪಲ್ಲಿ ಚಾಕ್ ಪೀಸಲ್ಲಿ ಡ್ರಾ ಮಾಡ್ಕೊಂಡು ಕಟ್ ಮಾಡ್ಕೊಂಡೆ. ಮೇಲ್ಗಡೆ ಭಾಗನ ನಾನು ಬ್ರೌನ್ ಕಲರ್ ಮಾಡಲ್ಲ, ಬಟ್ ಆಲ್ಸೋ ಬ್ರೌನ್ ಕಲರ್ ನಿಮಗೆ ಸಿಕ್ಕಿದ್ರೆ ಕೆಜಿ ಕಾರ್ಡ್ಬೋರ್ಡ್ ಪ್ಲೀಸ್ ಅದನ್ನ ಯೂಸ್ ಮಾಡಿ. ನನಗೆ ಸಿಗಲಿಲ್ಲ. ಮೇಲ್ಗಡೆ ನಾನು ವೈಟ್ ಹಾಕ್ತೀನಿ ಯಾಕಂದ್ರೆ ಕೋಕೋನಟ್ ಒಳಗಡೆ ಇರೋ ತರ. ಸೊ ನಾನು ಕೋಕೋನಟ್ ಮತ್ತೆ ಟೋಪಿಗೆ ನಾನು ಟ್ರಯಾಂಗಲ್ ಅಂದ್ರೆ ಕೋನ್ ಶೇಪಲ್ಲಿ ಫಸ್ಟ್ ಸ್ಟೇಪಲ್ ಮಾಡಿ ಆಮೇಲೆ ಕಲರ್ ಮಾಡಿದೆ. ಬಟ್ ಆಮೇಲೆ ನಾನು ತೆಂಗಿನಕಾಯಿ ಗುಂಜು ಅಣಿಸುವಾಗ ನಾನು ತೆಕ್ಕೊಂಡೆ ಮಾಡಿದೆ. ಸೊ ಅದನ್ನ ನೀವು ಪೇಂಟ್ ಎಲ್ಲ ಮಾಡೋದಾದ್ರೆ ಹಂಗೆ ಓಪನ್ನೇ ಇರಲಿ. ಗುಂಜ್ ಹಾಕಾದ್ಮೇಲೆ ನಾವು ಅದನ್ನ ಅಂಟಿಸ್ಬೋದು. ನೆಕ್ಸ್ಟ್ ನಾವು ತೆಂಗಿನಕಾಯಿ ಗುಂಜಿನೆಲ್ಲ ನೀಟಾಗಿ ಫೆವಿಕಾಲ್ ಹಾಕಿ ಒಂದ್ ಸ್ವಲ್ಪ ಭಾರ ಇಟ್ಟು ಒಂದೇ ಡೈರೆಕ್ಷನ್, ಮೇಲಿಂದ ಕೆಳಗಡೆ ಒಂದೇ ಡೈರೆಕ್ಷನ್ ಇರಬೇಕು. ಸೊ ಅವಾಗ ಕೋಕೋನಟ್ ತುಂಬಾ ರಿಯಲಿಸ್ಟಿಕ್ ಆಗಿ ಕಾಣುತ್ತೆ. ಹೆಂಗೆಂಗೋ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ. ಅಂಡ್ ಉದ್ದುದ ಇರಬೇಕು ಆ ಗುಂಜು ಏನ್ ನಾವು ಅಂಟಿಸ್ತೀವಿ ಅದು ಫುಲ್ ಉದ್ದುದ ಇದ್ರೆ ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿ ಕಾಣುತ್ತೆ. ನಾನು ಫೈನಲ್ ಆಗಿ ತೋರಿಸ್ತೀನಿ ಹೆಂಗ್ ಕಾಣಿಸುತ್ತೆ ಅಂತ. ಸೊ ನೀವು ನೋಡ್ಬೋದು ಟೋಪಿ ನಾನು ಹಂಗೆ ಇತ್ತು ಹಂಗೆ ಅನ್ಸಕ್ ಹೋದೆ, ಅದು ಸರಿ ಹೋಗ್ಲಿಲ್ಲ ಯಾಕಂದ್ರೆ ಫೆವಿಕಾಲ್ ಎಲ್ಲ ಹಾಕಿ ಗೊತ್ತೇ ಆಗಕ್ಕೆ ಶುರು ಆಯ್ತು. ಸೊ ನಾನು ಅದನ್ನ ತೆಗೆದ್ಬಿಟ್ಟು ನೀಟಾಗಿ ಅಸೆಂಬಲ್ ಮಾಡ್ಕೊಂಡೆ ಎಲ್ಲ ಗುಂಜನ್ನ. ಅದಾದ್ಮೇಲೆ ಕೆಳಗಡೆ ಮತ್ತೆ ಎಕ್ಸ್ಟ್ರಾ ಏನೇನಿದೆಯೋ ಎಲ್ಲ ಟ್ರಿಮ್ ಮಾಡ್ಬೋದು. ನಿಮಗೆ ಗ್ಯಾಪ್ ಎಲ್ಲರೂ ಇದೆ ಅಂತ ಅನಿಸ್ತಾ ಇದೆ, ಹೊಟ್ಟಲ್ಲಿ ನಾನು ಫೆವಿಕಾಲ್ ಹಾಕಿ ಆಮೇಲೆ ಹೊಟ್ಟೆಲ್ಲ ಗ್ಯಾಪ್ಸ್ ಎಲ್ಲ ಫಿಲ್ ಮಾಡಿದೆ. ಸೊ ಅದು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು, ಏನು ಗ್ಯಾಪ್ಸ್ ಇರಲಿಲ್ಲ. ಸೊ ಒಂದಿನ ಫುಲ್ ಹಂಗೆ ಬಿಟ್ಬಿಟ್ಟಿದ್ವಿ. ನೆಕ್ಸ್ಟ್ ಡೇ ಮೇಲ್ಗಡೆಗೆ ವೈಟ್ ಪೇಂಟ್ ಹಾಕಿ ನಾನು ಫುಲ್ ಟ್ರಿಮ್ ಎಲ್ಲ ಮಾಡ್ಕೊಂಡೆ. ಮೇಲ್ಗಡೆ ಎಲ್ಲ ಏನು ಗುಂಜು ಬರ್ತಾ ಇರೋ ತರ. ಆಮೇಲೆ ಸ್ಕೆಚ್ ಪೆನ್ ನಲ್ಲಿ ನೀಟಾಗಿ ತೆಂಗಿನಕಾಯಿ ಒಳಗಡೆ ಹೆಂಗಿರುತ್ತೋ ಅದೇ ತರ ಎಫೆಕ್ಟ್ ಕೊಡೋಕೆ ತುಂಬಾ ಟ್ರೈ ಮಾಡಿದೆ. ಬಟ್ ಅದು ಆಕ್ಚುಲಿ ಚೆನ್ನಾಗಿತ್ತು. ಅಂಡ್ ಇಲ್ಲಿ ಮೇಲ್ಗಡೆ ಬರೀ ಕೆಜಿ ಕಾರ್ಡ್ಬೋರ್ಡ್ ಇದ್ದಿದ್ರಿಂದ ನಾನು ಅದಕ್ಕೆ ಆಮೇಲೆ ಕಾರ್ಡ್ಬೋರ್ಡ್ ಅಲ್ಲಿ ಅಂದ್ರೆ ಈ ಲ್ಯಾಪ್ಟಾಪ್ ಬ್ಯಾಗ್ಸ್ ಅಥವಾ ಅಮೆಝಾನ್ ಪಾರ್ಸೆಲ್ ಬಾಕ್ಸ್ ಗಳಿರುತ್ತಲ್ಲ, ಸೊ ಅದರಲ್ಲಿ ನಾನು ಸ್ಟ್ರೆಂಥನಿಂಗ್ ಕೊಟ್ಟಿನಿ. ಒಳಗಡೆಗೆ ಆರುಷ್ಗೆ ನೇತ್ ಹಾಕಕ್ಕೆ, ಮಗನ್ ನೇತ್ ಹಾಕಕ್ಕೆ ಲಾಡಿ ಇರುತ್ತಲ್ಲ ಅದನ್ನ ಉದ್ದಕ್ಕೆ ಮಾಡ್ಬಿಟ್ಟು ಸ್ಟ್ರೆಂತ್ ಇರ್ಲಿ ಅಂತ ಒಂದ್ ಸ್ವಲ್ಪ ಜಾಸ್ತಿನೇ ಎಕ್ಸ್ಟ್ರಾ ಇಟ್ಬಿಟ್ಟು ಹಾಕಿ ನೀಟಾಗಿ ಸ್ಟೇಪಲ್ ಮಾಡ್ಕೊಂಡು ಟ್ರೈ ಮಾಡಿದ್ವಿ. ಇಲ್ಲಿ ಮಧ್ಯ ವೈಟ್ ಮಾರ್ಕ್ ಮಾಡಿನಲ್ಲ, ನಾನು ಅಲ್ಲಿ ಕಟ್ ಮಾಡ್ತೀನಿ ಸೊ ದಟ್ ಒಳಗಡೆ ಅವ್ನಿಗೆ ಹಾಕೊಳ್ಳೋಕೆ ಈಸಿ ಆಗುತ್ತೆ ಅಂತ. ಇವಾಗ ಅವ್ನಿಗೆ ಚುಚ್ತಾ ಇತ್ತು, ಸೊ ಆ ಪಾರ್ಟು ಮಧ್ಯ ಕಟ್ ಮಾಡ್ತೀವಿ. ಅಂಡ್ ದಿಸ್ ಇಸ್ ಹೌ ದ ಕಾಸ್ಟ್ಯೂಮ್ ಲುಕ್. ಇವಾಗ ಆಕ್ಚುಲಿ ವೆರಿ ಕಂಫರ್ಟಬಲ್. ನಾನು ಅವ್ನಿಗೆ ಕಂಫರ್ಟಬಲ್ ಆಗಿರ್ತಾನೆ ಅಂತ ಅನ್ಕೊಂಡಿಲ್ಲ, ಫಸ್ಟ್ ಆಫ್ ಆಲ್ ಹಾಕೋತಾನೆ ಅಂತಾನೆ ಅನ್ಕೊಂಡಿಲ್ಲ. ಸಿ ನೋಡ್ಬೋದು ನೀವು ಹತ್ರ ಕಟ್ ಮಾಡಿದೀನಿ ಅಂಡ್ ಆ ಲಾಡಿ ಕಟ್ಟಕ್ಕೂ ಈಸಿ ಆಗುತ್ತೆ. ಅಂಡ್ ಅವ್ನಿಗೆ ಕೇಳಿದ್ವಿ ಚುಚ್ಚುತ್ತ ಅಂತ, ಅವ್ನು ಚುಚ್ಚಲ್ಲ ಅಂತಾನು ಹೇಳಿದ್ದ. ಸೊ ಈ ತರ ಆಯ್ತು. ನಿಮ್ಗೂ ಇಷ್ಟ ಆದ್ರೆ ಇದನ್ನ ಟ್ರೈ ಮಾಡಿ. ಆಮೇಲೆ ನಾನು ಆರುಷ್ಗೆ ಒಂದು ಚಿಕ್ಕ ಪೋಯಂ ತರಾನು ಹೇಳ್ಕೊಟ್ಟಿದ್ದೆ, ಅದನ್ನು ಕೇಳಿಸ್ಕೊಳ್ಳಿ, ನಿಮ್ಮ ಮಕ್ಳಿಗೂ ಕೇಳಿಸ್. ಕಾಯಿ ತೆಂಗಿನಕಾಯಿ ಯಾರಿಗೆ ಬೇಕು 50 ರೂಪಾಯಿ ತೆಂಗಿನಕಾಯಿ, ನಿಮ್ಗೂ ಬೇಕಾ ತಗೋರಿ.